ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಏನೆಲ್ಲ ಆಯ್ತು, ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ವಿ. ಅದಾದ್ಮೇಲೆ ಗಿಲ್ಲಿ ಮತ್ತು ಕಾವ್ಯ ಡ್ಯಾನ್ಸ್ ಮಾಡಿದ್ರ, ಅದೇ ರೀತಿಯಾಗಿ ಸೂರಜ್ ಮತ್ತೆ ನಮ್ಮ ರಾಶಿಕಾ ಡ್ಯಾನ್ಸ್ ಮಾಡಿದ್ರ, ಪ್ರಿನ್ಸಿಪಲ್ ಯಾರ ಜೊತೆ ಡ್ಯಾನ್ಸ್ ಮಾಡಿದ್ರು, ಮುಖ್ಯವಾಗಿ ಲೈವ್ ಅಲ್ಲಿ ಏನೆಲ್ಲ ಆಗ್ತಾ ಇತ್ತು, ಈ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ಯಾರು, ಗೆದ್ದು ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದು ಯಾರು, ಇವೆಲ್ಲ ಮಿಡ್ ನೈಟ್ ಏನೆಲ್ಲ ನಡೀತು, ಯಾರು ಇದ್ದ ಸ್ಟ್ಯಾಂಡ್ ತಗೊಂಡ್ರು, ಯಾರು ಇದ್ದ ಮಾತಾಡಿದ್ರು, ಏನೆಲ್ಲ ಬ್ಲೇಮ್ ಮಾಡ್ಕೊಂಡ್ರು, ಏನೆಲ್ಲ ವ್ಯಕ್ತಿತ್ವನ ಉಳಿಸ್ಕೊಂಡಿದ್ಯಾರು, ಕಳ್ಕೊಂಡಿದ್ಯಾರು, ಮಿಡ್ ನೈಟ್ ಅಲ್ಲಿ ಏನಾಯ್ತು, ಮಿಡ್ ನೈಟ್ ಅಲ್ಲಿ ಮಾತಾಡಿದ ಮಾತುಗಳು ಏನು, ಮಧ್ಯರಾತ್ರಿಯ ಮಾತುಗಳು ಈಗಿತ್ತು, ಟಾಸ್ಕ್ ವಿನ್ ಆಗಿದ್ದು ಇವರು, ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ರೆಡಿ ಆಗಿದ್ದು ಇವರು ಅಂತ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಐ ಬಟನ್ ಇರುತ್ತೆ, ಹೈ ಬಟನ್ ಕೊಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಕಂಪ್ಲೀಟ್ ಆಗಿ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದು ಇವರು, ಡ್ಯಾನ್ಸ್ ವಿನ್ನರ್ ಅಲ್ಲಿ ಯಾವ ತಂಡ ಗೆದ್ದೆ ಅಂತ ಹೇಳ್ತೀನಿ, ಕೊನೆಯವರೆಗೂ ವಿಡಿಯೋ ನೋಡಿ. ಇನ್ನು ವಿಷಯಕ್ಕೆ ಬಂದ್ಬಿಡ್ತೀನಿ. ಮುಖ್ಯವಾಗಿ ನಾವು ಡ್ಯಾನ್ಸ್ ಕಾಂಪಿಟೇಷನ್ ನೋಡಿದ್ಮೇಲೆ ತುಂಬಾ ಜನಕ್ಕೆ ಹರ್ಟ್ ಆಗಿತ್ತು. ಏನಂತ ಅಂದ್ರೆ, ನಮ್ಮ ಗಿಲ್ಲಿ ಕಾವ್ಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಡ್ಯಾನ್ಸ್ ಮಾಡ್ಬೇಕಾಯ್ತು, ಎಂತ ಕೆಲಸ ಆಯ್ತು ಮರ, ತುಂಬಾ ಇದಾಗ್ತಾ ಇತ್ತು. ಬಟ್ ಇಲ್ಲಿ ಲೈವ್ ಅಲ್ಲಿ ಆ ಎಪಿಸೋಡ್ ಮುಗಿದ್ಮೇಲೆ ಗಿಲ್ಲಿ ಬಗ್ಗೆ ಏನ್ ಓದಿದಿರಾ, ಏನ್ ಮಾಡ್ತಾ ಇದೀರಾ ಅಂತೆಲ್ಲ ಕೇಳ್ತಾರೆ. ಅವ್ರು ITI ಓದಿದ್ದೀನಿ, ನಾನು ಐ ಟಿ ಎಜುಕೇಶನ್ ಸೇರಿದ್ದೆ, ಬಟ್ ಆಮೇಲೆ ನಾನು ಓದ್ಲಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟು ಅಂತಾರೆ. ಅದಾದ್ಮೇಲೆ ನಾವು ಧನುಷ್ ಅವ್ರ ಡ್ಯಾನ್ಸ್ ನೋಡ್ಲೇ ಇಲ್ಲ. ಧನುಷ್ ಅವ್ರ ಅಣ್ಣ ಬಾಂಡ್ ಅನ್ನೋ ಸಾಂಗ್ ಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಧನುಷ್, ಮಾಳು, ಸುಧೀರ್ ಅವರು ಚೆನ್ನಾಗಂದ್ರೆ ಓಕೆ, ನೋಡ್ಬೋದು, ಅಕ್ಸೆಪ್ಟ್ ಮಾಡ್ಕೋಬಹುದು ಅನ್ಬೋದು, ಅಷ್ಟೇನೆ. ಇನ್ನು ಅದಾದ್ಮೇಲೆ ಇವರು ಮೂವರು ನಮ್ಮ ಹೀರೋಯಿನ್ಸ್ ಎಲ್ಲ ಬರ್ತಾರೆ. ಯಾರ ಸ್ಪಂದನ, ರಾಶಿ, ಅದಾದ್ಮೇಲೆ ನಮ್ಮ ರಾಶಿಕಾ, ಇವರು ಬಂದು ನಾನು ಬಳ್ಳಿಯ ಮಿಂಚು ಅನ್ನೋ ಸಾಂಗ್ ಡ್ಯಾನ್ಸ್ ಆಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಬಳ್ಳಿಯ ಮಿಂಚು, ಬಳ್ಳಿಯಲ್ಲಿ ಮಿಂಚು ಅನ್ನೋ ಸಾಂಗ್ಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಕ್ಯೂಟ್ ಆಗಿತ್ತು, ಲೈವ್ ಅಲ್ಲಿ ನಡೆದಿದ್ದು. ಇನ್ನು ಅದಾದ್ಮೇಲೆ ಕಾವ್ಯ, ನಮ್ಮ ಗಿಲ್ಲಿ ಕೊನೆಗೂ ಡ್ಯಾನ್ಸ್ ಮಾಡ್ತಾರೆ ಕೂಡ ಕಂಪ್ಲೀಟ್ ಆಗಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಯಾವ ಸಾಂಗ್ ಅಂತ ಕೇಳ್ತಾರ, ಅದನ್ನ ಸೇಮ್ ಪ್ರೀತಿಯಲ್ಲಿ ರಸುಕ ಗೊತ್ತೇ ಇರ್ಲಿಲ್ಲ ಅನ್ನೋ ಸಾಂಗ್ಗೆ ಯಾವ ಸಾಂಗ್ ಆದ್ರೆ ಸೂರಜ್ ಅವರು ಮತ್ತೆ ನಮ್ಮ ಕಾವ್ಯ ಅವರು ಡ್ಯಾನ್ಸ್ ಮಾಡಿದ್ರು, ಅದೇ ಸಾಂಗಿಗೆ ನಮ್ಮ ಗಿಲ್ಲಿ ಒಂಥರ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾನೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಅಂತ ಕೇಳಿದಾಗ. ನಾನು ಡೀಟೇಲ್ಸ್ ಆಗಿ ಹೇಳ್ತಾ ಇಲ್ಲ, ವಿಡಿಯೋ ಲೆಂತ್ ಇದೆ, ದಯವಿಟ್ಟು ಆದ ಕಾರಣ ಬೇಗ ಮುಗಿಸಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಲೈವ್ ಅಲ್ಲಿ ಅದಾದ್ಮೇಲೆ ನಮ್ಮ ರಾಶಿಕಾ, ಅಭಿ ಡ್ಯಾನ್ಸ್ ಮಾಡ್ತಾರೆ. ಇವ್ರು ಯಾವ ಸಾಂಗ್ ಅಂದ್ರೆ ಚುಟು ಚುಟು ಅಂತೈತೆ ಮಾವನ ಸಾಂಗ್ಗೆ ರಾಶಿಕಾ ಮತ್ತು ನಮ್ಮ ಇವರು ಅಭಿ ಅವರು ಡ್ಯಾನ್ಸ್ ಮಾಡ್ತಾರೆ. ಅವ್ರ ಸಾಂಗ್ ಕೂಡ ಚೆನ್ನಾಗಿತ್ತು, ಬಟ್ ಅಭಿನೇ ಚೆನ್ನಾಗಿ ಮಾಡ್ತಾನೆ, ರಾಶಿಕಾಗಿಂತ ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ಕೊನೆವರೆಗೂ ನೋಡಿ, ವಿಡಿಯೋ ತುಂಬಾ ಅಪ್ಡೇಟ್ ಇದೆ. ಇನ್ನು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರಲಿಲ್ಲ ಅಂತ ನಮ್ಮ ಕಾವ್ಯ ಅವರ ಹತ್ರ ಡ್ಯಾನ್ಸ್ ಮಾಡಿದಾಗ ಗಿಲ್ಲಿ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಗಿಲ್ಲಿ ಮಾಡಿರೋ ಡ್ಯಾನ್ಸ್ ಆಗಿರ್ಬೋದು, ಕಾವ್ಯ ಕೂಡ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿತ್ತು. ಅದಾದ್ಮೇಲೆ ಸ್ಪಂದನ, ಸೂರಜ್ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಇವ್ರು ರನ್ನ ಸಾಂಗಿಗೆ ಇಲ್ಲಿ ನೋಡಿ ಕೋಇನ್ಸಿಡೆನ್ಸ್ ಯಾವ ರೀತಿ ಅಂದ್ರೆ, ಹೋಗಿ ರಾಶಿಕಾ ಮತ್ತು ಸೂರಜ್ ಅವರು ಆಡ್ಬೋದಾಗಿತ್ತು, ಬಟ್ ಆ ರೀತಿ ಆಡಲ್ಲ. ಇಲ್ಲಿ ತುಂಬಾ ಅಂದ್ರೆ ಅಪೋಸಿಟ್ ಆಗಿ ಆಡ್ತಾ ಇರ್ತಾರೆ. ನಮ್ಮ ಸ್ಪಂದನ ಮತ್ತು ನಮ್ಮ ಸೂರಜ್ ಅವರು ರನ್ನ ನೀನೆಲ್ಲೋಗಿದ್ದು ಕಿಚ್ಚ ಸಾರ್ ಸಾಂಗಿಗೆ ರನ್ನ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ಸ್ಪಂದನ ಮಾತ್ರ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ ಎತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿಸ್ತಾರೆ, ಎತ್ಕೊಂಡೆಲ್ಲ ಚೆನ್ನಾಗಿ ಡ್ಯಾನ್ಸ್ ತುಂಬಾ ಅದ್ಭುತವಾಗಿತ್ತು. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವರು ಮತ್ತೆ ಪ್ರಿನ್ಸಿಪಲ್ ಕೂಡ ಡ್ಯಾನ್ಸ್ ಮಾಡ್ತಾರೆ ಲೈವ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಆಗಿ ಲೈವ್ ಅಲ್ಲಿ ತಗೊಂಡಾಗ ಡ್ಯಾನ್ಸ್ ಚೆನ್ನಾಗಿ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಗಿಲ್ಲಿ ಕಾವ್ಯದು, ಅದಾದ್ಮೇಲೆ ಪ್ರಿನ್ಸಿಪಲ್ ಅವ್ರದ್ದು, ಸೂರಜ್, ಸ್ಪಂದನ, ಇವ್ರು ಮೂವರು ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಎದೆಯಲ್ಲಿ ಅನ್ನೋ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ ಯಾರು ನಮ್ಮ ಪ್ರಿನ್ಸಿಪಲ್ ಮತ್ತು ಅಶ್ವಿನಿ ಮೇಡಮ್ ಅವರು. ಚಂದ್ರಗಿರಿ ಮಾತುಕತೆ, ಇಲ್ಲಿ ಏನಂದ್ರೆ ಚಂದ್ರ ನಮ್ಮ ಗಿಲ್ಲಿ ನಟ ಯಾವಾಗ್ಲೂ ಕಾಣಿಸ್ತಾ ಇರ್ತಾರೆ, ನೋಯಿಸ್ತಾ ಇರ್ತಾರಲ್ವ, ಆ ರೀತಿ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಇನ್ನು ಮುಖ್ಯವಾಗಿ ಇಲ್ಲಿ ಸುಧೀರ್ ಯಾವಾಗ್ಲೂ ಅವ್ರ ವ್ಯಕ್ತಿತ್ವ ಅಷ್ಟೇನೆ. ಏನ್ ಗೊತ್ತಾ, ಸುಧೀರ್ ಅವರು ಮನೆಯಿಂದ ಕಿಚನ್ ಎಲ್ಲ ಒಳಗಡೆ ಬಂದ್ಮೇಲೆ ಅವ್ರು ಹೇಳ್ತಾರೆ ಏನಂತಂದ್ರೆ, ಮೇಡಮ್ ಗಿಲ್ಲಿಗಿಂತ ನೀವೇ ಚೆನ್ನಾಗಿ ಮಾಡ್ತಾ ಇದ್ರಿ, ನೀವೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಗಿಲ್ಲಿ ವೇಸ್ಟ್ ಅಂತ ಹೇಳ್ತಾರೆ, ಕಾಂಪ್ಲಿಮೆಂಟ್. ಎಂತ ಎದುರುಗ ಹೇಳ್ಬಿಟ್ರೆ ಆಯ್ತಲ್ಲ, ಬೆನ್ನಿಂದ ಮಾತಾಡಿದಕ್ಕೆಲ್ಲ ಕಾರಣ ಆಗ್ತಾರೆ. ಇನ್ನೊಂದು ಮುಖ್ಯವಾಗಿ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ, ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದು ರೆಡ್ ಟೀಮ್ ಅಂದ್ರೆ ಯಾರಂತ ಗೊತ್ತಿರುತ್ತಲ್ಲ, ಅಭಿಷೇಕ್, ಕಾವ್ಯ, ಸೂರಜ್, ಜಾಹ್ನವಿ, ರಕ್ಷಿತಾ, ಧ್ರುವಂತು, ಚಂದ್ರಪ್ರಭಾ, ಮಲ್ಲಮ್ಮ, ಈ ಟೀಮ್ ಗೆದ್ದಿದೆ. ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ರೆಡ್ ಟೀಮ್. ಇದ್ರಲ್ಲಿ ಕಾಂಪಿಟೇಷನ್ ಆಗಿ 2 ಜನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅವರು ಅಂತ ಯಾರು ಅಂತ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಯಾರು ಊಹಿಸಿರಲ್ಲ ಮಾರಾಯ ಅಂತವ್ರು ಸೆಲೆಕ್ಟ್ ಆಗ್ತಾರೆ. ಒಂದು ಜಾಹ್ನವಿ ಸೆಲೆಕ್ಟ್ ಆಗ್ತಾರೆ, ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಧ್ರುವಂತ ಸೆಲೆಕ್ಟ್ ಆಗ್ತಾರೆ. ನೀವು ಕೇಳ್ಬೋದು ಡಿಬರ್ ಆಗಿದ್ರೆ ಹೇಗೆ ಸೆಲೆಕ್ಟ್ ಆಗ್ತಾರೆ ಅಂತ. ಒಂದ್ಸಲ ವಿದ್ಯಾರ್ಥಿ ಡಿಬರ್ ಆದ್ಮೇಲೆ ಮತ್ತೆ ಎಕ್ಸಾಮ್ ಬರೆಯಲ್ವಾ, ಬರೀತಿರ್ತಾನೆ.
ಬರೆಯಲ್ವಾ? ಆ ರೀತಿಯಾಗಿ ಏನಲ್ಲ, ಬಟ್ ಈ ಬಿಗ್ ಬಾಸ್ ಮನೆಯವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಜಾಹ್ನವಿ ಮತ್ತು ಧ್ರುವಂತ್ ಅವರು ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಟೀಮ್ ಅಂತ ಬಂದಾಗ ಟೀಮ್ ಚಾಯ್ಸ್ ಎಲ್ಲ ಬರುತ್ತೆ, ಅದು ಕೂಡ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕಾಗಿತ್ತು. ಡಿಬಾರ್ ಮಾಡಿದ ಕ್ಯಾಪ್ಟನ್, ಈಗ ಸೆಲೆಕ್ಟ್ ಮಾಡಿದ ಕ್ಯಾಪ್ಟನ್. ಅಲ್ಲಿ ಜಡ್ಜಸ್ ಕೂಡ ಮಾರ್ಕ್ಸ್ ಎಲ್ಲ ಹಾಕೋಗಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಿ ಅದನ್ನ ನೋಡಿ ಅವ್ರು ಸೆಲೆಕ್ಟ್ ಮಾಡ್ತಾರೆ. ನಮ್ಮ ಕ್ಯಾಪ್ಟನ್ ಅವರು ಜಾಹ್ನವಿ ಅವ್ರನ್ನ, ಧ್ರುವಂತ್ ಅವ್ರನ್ನ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಗೆದ್ದಿದ್ದು ರೆಡ್ ಟೀಮ್. ಇನ್ನು ಇದೆಲ್ಲ ಆದ್ಮೇಲೆ ಸೇಮ್ ಆಸ್ ಇಟ್ ಈಸ್ ನಮ್ಮ ರಾಶಿಕಾ ಬ್ಯಾಕ್ ಬಿಚಿಂಗ್ ಮಾಡೋದೇ ಅವ್ರ ಕೆಲಸ. ಏನಂದ್ರೆ, ನೀನು ಕಾವ್ಯ ಹತ್ರ ಜಗಳ ಮಾಡಿದ್ರೆ ಸುಮ್ಮನೆ ಚೆನ್ನಾಗಿತ್ತು ಮೇಡಮ್, ಆನೆ ನಡೆದಿದ್ದೆ ದಾರಿ ಅನ್ಕೊಂಡಿದ್ದೆ, ನೀವೆಲ್ಲ ಆನೆನೇ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ರಲ್ಲ ಏನಕ್ಕೆ ಅಂತ ಹೇಳ್ತಾರೆ. ಅವ್ರ ಹತ್ರ ಸಣ್ಣರ ಹತ್ರ ಎಲ್ಲ ಜಗಳ ಆಡ್ಬಾರ್ದು, ಜಗಳ ಆಡೋದು ವೇಸ್ಟ್, ಜಗಳ ಆಡಿದ್ರು ನಾವು ಸಣ್ಣರಾಗ್ತೀವಿ ಅಂತ ಹೇಳ್ತಾರೆ. ಮೇಡಮ್ ಈ ಮಾತು ಮುಂಚೆ ಗೊತ್ತಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ಕಂಪ್ಲೀಟ್ ಆಗಿ. ಇನ್ನು ಎಪಿಸೋಡ್ ಅಲ್ಲಿ ಸೇಮ್ ನಮ್ಮ ರಾಶಿಕಾ, ಸೂರಜ್, ರಿಷಾ ಮತ್ತೆ ಗುಂಪು ಸೇರ್ಕೊಂಡ್ರು. ಧ್ರುವಂತ್ ಅವ್ರು ತುಂಬಾ ಖುಷಿಯಾಗಿದ್ರು ಸೆಲೆಕ್ಟ್ ಆಗಿರೋ ಕಾರಣ. ಧ್ರುವಂತ್ ಅವ್ರು ಮತ್ತೆ ಸೇಮ್ ಆಸ್ ಇಟ್ ಈಸ್ ಏನಂತ ಅಂದ್ರೆ, ಯಾಕೆ ನಮ್ಮನ್ನ ಹೊಗಳಿಲ್ಲ, ನಾವ್ ಯಾಕೆ ಮೆಚ್ಕೊಂಡಿಲ್ಲ, ಗೆಟಪ್ ಹಾಕಿದ್ದು ನಾವು ಧ್ರುವಂತ ಮಲ್ಲಂ ಹೇಳ್ಬೇಕಾಯ್ತಂತೆ. ಪಾಪ ಮಲ್ಲಂ ಮಾತಾಡೋಕೆ ಅವಕಾಶ ಕೊಡಲ್ಲ. ಇನ್ನು ಮಲ್ಲಂ ಎಲ್ಲಿಂದ ಹೇಳ್ತಾರೆ. ಇನ್ನು ಲೈವ್ ಅಲ್ಲಿ ನೋಡಿದಾಗ ನಮ್ಮ ಸೂರಜ್ ಅವ್ರು ತುಂಬಾ ಫೀಲ್ ಆಗ್ತಿರ್ತಾರೆ. ಕಾರಣ ಏನಂದ್ರೆ, ಡ್ಯಾನ್ಸ್ ಮಾಡಿಲ್ಲ ರಾಶಿಕಾ ಹತ್ರ ಅಂತ ಒಂದಾದ್ರೆ, ಇನ್ನೊಂದ್ ಬಂದ್ಬಿಟ್ಟು ಇದು ಏನಂತ, ಇದು ಕ್ಯಾಪ್ಟನ್ಸಿ ಟಾಸ್ಕ್ ಕ್ಯಾಪ್ಟನ್ ಕಂಟೆಂಡರ್ ಆಗಿ ನಾನು ಸೆಲೆಕ್ಟ್ ಆಗಿಲ್ಲ ಅಂತ. ನಾನೆಲ್ಲ ಗಾಯ ಎಲ್ಲ ಮಾಡ್ಕೊಂಡಿದ್ದೆ, ಇದೆಲ್ಲ ಗಾಯ ಆಗಿದೆ, ಇನ್ನೆಲ್ಲೆಲ್ಲೋ ಗಾಯ ಆಗಿದೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದೀನಿ, ನನಗಾದ್ರೂ ಕೊಟ್ಟಿಲ್ಲ, ನಾನು ಆದ್ರೂ ಸೆಲೆಕ್ಟ್ ಮಾಡಿಲ್ಲ ಅಂತೆಲ್ಲ ನಮ್ಮ ಸೂರಜ್ ಅವರು ಹೇಳ್ಕೊಂತಾರೆ. ಬಟ್ ಅಲ್ಲಿ ಕೇಳಿಸಿದ್ರು ಯಾರು ಇರ್ಲಿಲ್ಲ. ಟೀಮ್ ಚಾಯ್ಸ್ ಅಂತ ಬಂದಾಗ ಲೈವ್ ಅಲ್ಲಿ ಕಟ್ಟ ತೋರಿಸಿಲ್ಲ, ಬಟ್ ಸೆಲೆಕ್ಟ್ ಆಗಿದ್ ಮಾತ್ರ ಇವರೇನೆ. ಜಾಹ್ನವಿ ಮತ್ತೆ ಧ್ರುವಂತ್ ಅವರು ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ. ಅದು ಸೆಲೆಕ್ಟ್ ಮಾಡಿದ ನಮ್ಮ ಕ್ಯಾಪ್ಟನ್, ಅಲ್ಲಿ ಬಂದಿರೋ ಗೆಸ್ಟ್ ಗಳಂತಾನೆ ಹೇಳ್ಬೋದು. ಅವ್ರು ಮಾರ್ಕ್ಸ್ ಆಗಿ ಹೋಗಿರ್ತಾರೆ, ಆ ಮಾರ್ಕ್ಸ್ ಹಾಕಿದ ಮೇಲೆ ಇವರು ಸೆಲೆಕ್ಟ್ ಮಾಡ್ಕೋಬೇಕು ಟೀಮ್ ಅಂತ. ಅದು ಟೋಟಲ್ ಆಗಿ ಅಭಿ ಮತ್ತು ನಮ್ಮ ಧ್ರುವಂತ್, ಅದಾದ್ಮೇಲೆ ಜಾಹ್ನವಿ ಅವರು ಮೂವರು ಸೆಲೆಕ್ಟ್ ಆಗ್ತಾರೆ ಈ ಟೀಮ್ ಕಡೆಯಿಂದ. ಇನ್ನು ಕಂಪ್ಲೀಟ್ ಆಗಿ ಲೈವ್ ಅಲ್ಲಿ ಬೆಲ್ ಆದ್ಮೇಲೆ ತುಂಬಾ ಜನ ಅದೇ ಗೆಟಪ್ ಅಲ್ಲಿ ಇರ್ತಾರೆ. ನಮ್ಮ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿರೋ ಕಾರಣ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ. ಇಲ್ಲಿ ಕ್ರೆಡಿಟ್ ಕೊಡ್ಬೇಕಾಯ್ತು ಚಂದ್ರನ್ಗಲ್ಲ, ಗಿಲ್ಲಿಗೆ. ಯಾಕಂದ್ರೆ ಗೆಟಪ್ ಚೇಂಜ್ ಮಾಡಿ ಉಪ್ಪಿ ತರ ಸ್ಟೈಲ್ ಹಾಕೊಂಡು ಡ್ಯಾನ್ಸ್ ಮಾಡಂತ ಹೇಳಿದ್ದೆ ನಾನೇ. ಊರಿ ಕಣ್ಣು ಊರಿ ಮೇಲೆ ಸಾಂಗ್ಗೆ ಈ ತರ ಆಡು, ಈ ತರ ಮಾಡಂತ ಹೇಳಿದ್ದೆ ನಾನೇ. ಚಂದ್ರಣ್ಣ ಹೇಳು ಅಂದ್ರೆ ಅಲ್ಲಿ ಚಂದ್ರಣ್ಣ ಸ್ವಲ್ಪ ಗೊತ್ತಲ್ಲ, ಚಂದ್ರಣ್ಣ ಸೇಫ್ಗೆ ಮಾಡಕ್ ಪ್ರಯತ್ನ ಪಡ್ತಾರೆ. ಹೇಳ್ದಂಗೆ ಗೊತ್ತಾಗ್ದಂಗೆ ಆ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಕಂಪ್ಲೀಟ್ ಆಗಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇಲ್ಲಿ ಆ ಲೈವ್ ಅಲ್ಲಿ ಬಂದಾಗ ರಕ್ಷಿತಾ ಮತ್ತು ಕಾವ್ಯ ಒಬ್ರು ಜಗಳ ಬಗ್ಗೆನೇ ಮಾತಾಡ್ತಿರ್ತಾರೆ. ನಮ್ಮ ಗಿಲ್ಲಿ ನಟ ಚಂದ್ರಪ್ರಭು ಅವರು ಅನವಶ್ಯಕವಾಗಿ ಜಗಳ ಆಗಿತ್ತು ಇವತ್ತು ಎಂಟರ್ಟೈನ್ಮೆಂಟ್ ಇತ್ತು, ಅದರಲ್ಲಿ ಕೂಡ ಒಂದು ಜಗಳ ತಗೊಂಡಾಗ ತುಂಬಾ ಬೇಜಾರಾಯಿತು ಅಂತೆಲ್ಲ ಹೇಳ್ತಿರ್ತಾರೆ. ನಮ್ಮ ಅಶ್ವಿನಿ ಗೌಡ ಅವರವರಿಗೆ ಸೂರಜ್ ಅವ್ರಿಗೆ ಹೇಳ್ತಿರ್ತಾರೆ, ಸ್ಟ್ಯಾಂಡ್ ತಗೋಬೇಕಾಗಿತ್ತು, ನೀನು ಮಾತಾಡಬೇಕಾಗಿತ್ತು, ನೀ ಯಾವ ಕಾರಣಕ್ಕೆ ಬಿಟ್ಟೆ, ಈಗೆಲ್ಲ ಬಿಡಬಾರ್ದು ಅಂತ ಹೇಳಿ ಅವ್ರು ಸಜೆಷನ್ ಕೊಡ್ತಾ ಇರ್ತಾರೆ. ತುಂಬಾ ಜನ ಇಲ್ಲಿ ಸಫರ್ ಆಗ್ತಾರೆ ಸೂರಜ್ ಅವರು ಸೆಲೆಕ್ಟ್ ಆಗದೆ ಇರೋ ಕಾರಣಕ್ಕೇನೆ. ಯಾಕಂದ್ರೆ ಇಲ್ಲಿ ನಾನು ಏನಾದ್ರೂ ಚಾಯ್ಸ್ ಅಂತ ಕೊಟ್ಟಿದ್ರೆ ನಾನು ಸೆಲೆಕ್ಟ್ ಮಾಡ್ತಿರಲ್ಲ, ನೀನು ಸೆಲೆಕ್ಟ್ ಮಾಡ್ತಿರಲ್ಲ ಅಂತ ಹೇಳ್ಕೊಳ್ಬೇಕಾದ್ರೆ ಅದು ಟೀಮ್ ಕೊಡ್ದೇನೆ ಜಡ್ಜಸ್ ಕೊಟ್ಟಿದ್ದಾರೆ. ಜಡ್ಜಸ್ ಕೊಟ್ಟಿರೋ ಕಾರಣ ಅವ್ರು ಸೆಲೆಕ್ಟ್ ಆಗ್ತಾರೆ. ಧ್ರುವಂತ್ ಅವರು ನಮ್ಮ ಯಾರು ಜಾಹ್ನವಿ ಅವರು ಒಳ್ಳೆ ಕೆಲಸ ಆಯ್ತು ಅಂತೇಳಿ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾ ಇರ್ತಾರೆ. ಅವ್ರು ಬಿಡೋದೇ ಇಲ್ಲ, ಬ್ಯಾಕ್ ಸೈಡ್ ಮಾತಾಡೋದು ಕಂಪ್ಲೀಟ್ ಆಗಿ. ನಾನು ಜಗಳ ಆಡಬಾರ್ದಿದ್ದೆ, ಬಟ್ ಅವರೇ ಬಂದು ಜಗಳ ಆಡೋ ಅಂತ ಹೇಳ್ತಾರೆ. ಯಾರಿಗೆ ಮೇಡಮ್ ಹೇಳ್ತಾರೆ ಜಗಳದೆಲ್ಲ ಸ್ಟಾರ್ಟ್ ಮಾಡಿದ್ದೇ ನೀವು ಅವ್ರ ಹತ್ರ. ಕೂಲಾಗಿ ಮಾತಾಡ್ತಿದ್ರು ಆಗೋದು, ಸ್ವಲ್ಪ ಎಡವಟ್ ಮಾಡ್ಕೊಂಡ್ರೆ. ಬಟ್ ಕಾವ್ಯ ಕೂಡ ಸ್ವಲ್ಪ ಲಾಸ್ಟ್ ಆದ್ರೆ ಅಂತ ಹೇಳ್ಬೋದು ಇನ್ನ ಎಪಿಸೋಡ್ ಅಲ್ಲಿ ನೋಡಿದಾಗ. ಇನ್ನು ಲೈವ್ ಅಲ್ಲಿ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ನಾನು ಆಕ್ಚುಲಿ ರಿಯಾಲಿಟಿ ಶೋಗಳಲ್ಲಿ ಆರ್ಕೊಂಡು ಹೋಗಿ ಹಿಂಗೆ ಎಗರ್ತಾ ಇದ್ದೆ, ಬಟ್ ಇಲ್ಲಿ ಕೂಡ ಅದೇ ರೀತಿ ಆದೆ. ಸ್ವಲ್ಪ ರಾಂಗ್ ಆಯ್ತು ಡಿಸಿಷನ್ ಅಂತ ಹೇಳಿ ನಮ್ಮ ಕಾವ್ಯ ಅವರು ಸ್ಮೈಲ್ ಮಾಡ್ತಾ ಇದ್ರು. ಒಂದಂತೂ ಸತ್ಯ, ಡ್ಯಾನ್ಸ್ ಅಂತ ಹೇಳೋದಲ್ಲ, ಕಾವ್ಯ ಮತ್ತು ನಮ್ಮ ಗಿಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ, ಪ್ರಿನ್ಸಿಪಲ್ ಅಶ್ವಿನಿ ಗೌಡ ಮಾಡ್ತಾರೆ, ಸೂರಜ್ ಅವರು ಮತ್ತೆ ನಮ್ಮ ಸ್ಪಂದನ ಮಾಡ್ತಾರೆ, ಅಭಿಷೇಕ್ ರಾಶಿಕಾ ಮಾಡ್ತಾರೆ. ಕಂಪ್ಲೀಟ್ ಆಗಿ ಇವತ್ತು ನೆಕ್ಸ್ಟ್ ಎಪಿಸೋಡ್ ಕೂಡ ಅದೇ ಬರ್ಬೋದು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಕೂಡ ಇತ್ತು, ಚೆನ್ನಾಗಿ ಕೂಡ ಮಾಡ್ತಾ ಇದ್ರು ಡ್ಯಾನ್ಸ್. ಲೈವ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಚೆನ್ನಾಗಿ ಕೂಡ ಇತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಂಪ್ಲೀಟ್ ಆಗಿ ಏನಂದ್ರೆ, ಅಷ್ಟು ಚೆನ್ನಾಗಿ ಆಟ ಆಡಿದಾಗ, ಅಷ್ಟು ಚೆನ್ನಾಗಿ ನೋಡಿದಾಗ ಒಂದು ಖುಷಿ ಕೂಡ ಆಗುತ್ತೆ. ಕೊನೆಗೆ ಸೋತಾಗ ಏನಾಗುತ್ತೆ ಅಂದ್ರೆ ಫೀಲ್ ಆಗೋದಂತೂ ಗ್ಯಾರಂಟಿ. ಅದು ರೆಡಿ ಟೀಮ್ ಗೆದ್ದಿರೋ ಕಾರಣ ಏನಾಗುತ್ತೆ ಅಂದ್ರೆ ಅದರಲ್ಲಿ ಇಬ್ಬರು ಸೆಲೆಕ್ಟ್ ಆದ್ರು. ಟೋಟಲ್ ಆಗಿ ನೈಟ್ ಎಪಿಸೋಡ್ ಮಿಡ್ ನೈಟ್ ಆದಾಗ ಇನ್ನು ತುಂಬಾ ವಿಷಯಗಳು ಇತ್ತು, ಬಟ್ ಅದೇ ರಿಪೀಟ್ ಮಾಡ್ತಾ ಇದಾರೆ. ನಮ್ಮ ರಾಶಿಕ್ ಅವರು, ಅಶ್ವಿನಿ ಗೌಡ ಅವರು, ಸೂರಜ್ ಅವರು ಸೆಲೆಕ್ಟ್ ಆಗಿಲ್ಲ, ಅವ್ರು ಸೋಡಂದಾಯ್ತು, ನನ್ಗೆ ಓಟ್ ಯಾರು ಹಾಕ್ಲಿಲ್ಲ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ಕಾವ್ಯ ಅವ್ರು ಒಬ್ಬರು ಹಾಕ್ತಾರೆ ಸೂರಜ್ ಅವ್ರಿಗೆ ಓಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ. ನಮ್ಮ ರಕ್ಷಿತಾ ಆಗಿರ್ಬೋದು, ನಮ್ಮ ಮಲ್ಲಮ್ಮ ಆಗಿರ್ಬೋದು, ಇನ್ನು ಮಿಕ್ಕಿರೋರು ಆಗಿರ್ಬೋದು, ಎಲ್ಲರೂ ಧ್ರುವಂತ್ ಅವರಿಗೆ, ನಮ್ಮ ಜಾನ್ ಅವರಿಗೆ ಓಟ್ ಹಾಕ್ತಾರೆ. ಸೂರಜ್ ಅವ್ರಿಗೆ ಯಾಕೆ ಓಟ್ ಆಗಲ್ಲ ಅಂತಾನೆ ಗೊತ್ತಾಗಲ್ಲ. ಮತ್ತೆ ನಿಮ್ಗೆ ಏನಾದ್ರು ಗೊತ್ತಾಗದೆ ಕಾಮೆಂಟ್ ಮಾಡಂತ ಹೇಳಕ್ ಇಷ್ಟಪಡ್ತೀನಿ. ಮಿಡ್ ನೈಟ್ ಅಲ್ಲಿ ಒಳ್ಳೆ ಅಪ್ಡೇಟ್ ಅಂದ್ರೆ ಇದನ್ನೇ,
ಗೆದ್ದಿದ್ದು ರೆಡ್ ಟೀಮ್, ಸೆಲೆಕ್ಟ್ ಆಗಿದೆ ಧ್ರುವ ಅಂತವ್ರು ಜಾನ್ಯವರು ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.